ಬದುಕು ಜಟಕ ಬಂಡಿ ವಿಧಿ ಅದರ ಸಹಾಯ ಮಾಡ್ತೀವಿ. ನಮ್ಮ ಪರಿಸ್ಥಿತಿಯೇ ವಿಧಿ ಎಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ ಅಂತ. ನನಗೆ ವಿಧಿ ಮೇಲೆ ನಂಬಿಕೆಗಿಂತ ನಮ್ಮ ನಡವಳಿಕೆ, ನಮ್ಮ ಮನಸ್ಥಿತಿ ಇಲ್ಲಿ ಜಾಗರೂಕವಾಗಿರ್ಬೇಕಾಗಿದೆ. ನಿಮ್ಮ ಮುಂದೆ ಒಂದು ನೈಜ ಘಟನೆಯನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಬಿಜಾಪುರದಲ್ಲಿ ಶಾಲೆಯೊಂದರಲ್ಲಿ ರ್ಯಾಂಕ್ ಸ್ಟೂಡೆಂಟು, ಮೆಮೊರಿ ಅತಿ ಅದ್ಭುತವಾಗಿತ್ತು, ಜ್ಞಾಪಕ ಶಕ್ತಿ ಇದೆ, ಕಾನ್ಸಂಟ್ರೇಷನ್ ಇದೆ. ಅಂಥ ರ್ಯಾಂಕ್ ಸ್ಟೂಡೆಂಟ್ SLC ಓದ್ತಾ ಇರ್ತಾಳೆ. ಆ ಹುಡುಗಿಗೆ ಇದಕ್ಕಿದ್ದಂಗೆ ವೇಲ್ ನೋಡಿದರೆ ನೆನಕಬೇಕು ಅನಿಸುತ್ತೆ, ವೈರ್ ನೋಡಿದರೆ ಸೂಸೈಡ್ ಮಾಡ್ಕೋಬೇಕು ಅನಿಸುತ್ತೆ, ಯಾವ್ದಾರ ವೆಹಿಕಲ್ ಬರ್ತಾ ಇದ್ರೆ ಹೋಗಿ ನಿಂತ್ಕೋಬೇಕು ಅನಿಸುತ್ತೆ. ಅದರಲ್ಲೂ ವೇಲ್ ನೋಡಿದರೆ ಸಾಕು, ಆ ಡ್ಯಾನ್ಸ್ ಬಗ್ಗೆ ನೋಡಿದರೆ ಸಾಕು, ತಕ್ಷಣ ಸಾಯ್ಬೇಕು ಸಾಯ್ಬೇಕು, ಬದುಕಬಾರ್ದು 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 ಅಂತೇಳಿ ಆ ಮನೋಸ್ಥಿತಿಗೆ ಹೋಗುತ್ತೆ. ಆ ಒಂದು ಹೆಣ್ಣು ಮಗು, ಮುದ್ದಾಗಿರುವಂಥ ಆ ಹೆಣ್ಣು ಮಗು, ಬಡಸ್ತನದ ಬೇಗೆಯಲ್ಲಿ ಹುಟ್ಟಿದ ಆ ಹೆಣ್ಣು ಮಗು ಆ ಶಾಲೆಯಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಆಗ್ತಾಳೆ. ಎಲ್ಲದರಲ್ಲೂ ಆಕ್ಟಿವ್ ಆಗಿರ್ತಾಳೆ. ಅದರಲ್ಲೂ ಡ್ಯಾನ್ಸ್ ಅಂದರೆ ತುಂಬ ಚೆನ್ನಾಗಿ ಡ್ಯಾನ್ಸ್ಗಳು ಮಾಡ್ತಾ ಇರ್ತಾರೆ. ಅಂಥ ಹುಡುಗಿಗೆ ಇದ್ದಕ್ಕಿದ್ದಂಗೆ ವಿಧಿ ಬಂದು ಏನೆಲ್ಲ ಆಡುತ್ತೆ ಅಂತ ಜನ ಹೇಳ್ತಾರೆ. ಇದಕ್ಕಿದ್ದಂಗೆ ಆಕೆ ಶಾಲೆಯಲ್ಲಿ ಮೂರ್ಛೆ ಹೋಗ್ತಾಳೆ. ವೇಲ್ ಸಿಕ್ಕಿದ್ರೆ ಸಾಕು ನೇಣಾಕೊಳ್ತೀನಿ ಅಂತ ಹೋಗ್ತಾಳೆ. ಗ್ಲಾಸ್ ತಗೊಂಡು ಹೊಡಿಬೇಕು ಅನ್ಸುತ್ತೆ. ಅವ್ರ ಅಪ್ಪ ಅಮ್ಮನ್ನ ನೋಡ್ಬಿಟ್ರೆ ಚಚ್ಚಾಕ್ಬಿಡ್ಬೇಕು ಅನ್ಸುತ್ತೆ. ನಾನ್ ಬದುಕಲೇಬಾರ್ದು ಅನ್ಸುತ್ತೆ, ಈ ಜಗತ್ತೇ ಬೇಡ ಅನ್ಸುತ್ತೆ. ಅಂತ ದುಸ್ಥಿತಿಗೆ ಹೋಗ್ತಾಳೆ ಆ ಪುಟ್ಟ ಮಗು. ಆ ವ್ಯವಸ್ಥೆಗೆ ಹೋದಂಥ ಹುಡುಗಿಗೆ ಇನ್ನು ಬದುಕೋದೇ ಇಲ್ಲ ಅಂತೇಳಿ ಅವರ ಅಪ್ಪ ಅಮ್ಮ ಆಕೆಯನ್ನು ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ನನ್ನ ಮುಂದೆನೂ ಕೂಡ ಕ್ಲಾಸ್ ಕೊಡ್ಕೋತಾಳೆ, ಗಾಯ ಮಾಡ್ಕೋತಾಳೆ, ಬೆಂಚ್ಗಾಗಿ ಜಜ್ಜುತ್ತಾಳೆ, ನಾನು ಬದುಕೋದೇ ಇಲ್ಲ ಅಂತೇಳಿ. ಆ ಮನೋಸ್ಥಿತಿಗೆ ಬಂದಿದೆ. ಸೆಕೆಂಡು ಬಿಟ್ಟಿರೋಕ್ಕಾಗಲ್ಲ ಅವ್ರ ತಂದೆ ತಾಯಿ. ಅಂಥ ಸ್ಥಿತಿಗೆ ಹೋದಂಥ ಮಗು ಯಾಕೆ ಈ ಸ್ಥಿತಿಗೆ ಹೋದ್ಲು? ಕಾರಣ ಏನು? ಮುಂದೇನಾಯ್ತು? ಪ್ಲೀಸ್ ವಾಚ್. ಯಾರೀಗ ಪೇರೆಂಟ್ಸ್ ಗಾರ್ಡಿಯನ್ ಸಾಕ್ತಿದ್ರೋ ಅವರೇ ಎಲ್ಲವೂ ಸರ್ವಸ್ವ. ಆದರೆ ಮಗ ನಮ್ಮನ್ನಾಗಿದ್ರು ಸೊಸೆ ನಮ್ಮಳಾಗಿರ್ಬೇಕಲ್ಲ, ಮಗಳು ನಮ್ಮಳಾಗಿದ್ರು ಅಳಿಯ ನಮ್ಮನ್ನಾಗಿರ್ಬೇಕಲ್ಲ. ಈ ಮಗುಗೆ ಗಾರ್ಡಿಯನ್ ಆದಂಥ ತಾಯಿ ಅವರ ಕಡೆ ರಿಲೇಷನಲ್ಲಿ ಒಂದಿಷ್ಟು ಮಾನಸಿಕವಾಗಿ ಮತ್ಸರ ಇದ್ದೇ ಇರುತ್ತೆ. ಅದೆಲ್ಲದೂ ಕೂಡ ಕೇಳ್ಕೊಳ್ತಾಳೆ. ಆ ಪೇರೆಂಟ್ಸ್ ಹೇಳೋದು, ಆ ಮನೆಯವ್ರು ಹೇಳೋದು, ಈ ಮನೆ ಹೇಳೋದು. ನಾನು ಯಾಕಾದ್ರೂ ಬದುಕಬೇಕು ಅಂತ ಹೇಳಿದ್ರು ಕೂಡ ಅಲ್ಲೊಂದು ರೀತಿ ಚಾಲೆಂಜ್ ತಗೋತಾಳೆ ಆ ಹುಡುಗಿ. ನಾನು ಬದುಕಬೇಕು, ನಾನು ಚೆನ್ನಾಗಿ ಓದಬೇಕು ಅಂತ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಕೌಟುಂಬಿಕವಾಗಿ ಎಲ್ಲ ತೊಂದರೆ ಇದ್ದರೂ ರ್ಯಾಂಕ್ ಸ್ಟೂಡೆಂಟ್ ಆಗಿ ಓದ್ತಾಳೆ. ಆ ಹುಡುಗಿ ಓದೋದ್ರಲ್ಲಿ ಒಂದರಲ್ಲೇ ಇರಲಿಲ್ಲ. ಎಷ್ಟೇ ನೋವುಗಳಿದ್ರು, ಎಷ್ಟೇ ತೊಂದರೆಗಳಿದ್ರು, ಕೌಟುಂಬಿಕವಾಗಿ ಇದ್ರೂ ಕೂಡ ರ್ಯಾಂಕ್ ಬರ್ತಾಳಲ್ಲ. ಮತ್ತೆ ಅಲ್ಲೆಲ್ಲ ಕಲ್ಚರಲ್ ಸೇರ್ಕೋತಾಳೆ, ಕಾಂಪಿಟೇಷನ್ ಸೇರ್ಕೋತಾಳೆ. ಅಲ್ಲಿ ಪ್ರೈಜ್ ಬರುತ್ತೆ. ಆ ಪ್ರೈಜ್ ದುಡ್ಡನ್ನು ತಗೊಂಬಂದು ಅಮ್ಮ ಸಾಕ್ತಾ ಇರ್ತಾರಲ್ಲ, ಅವ್ರ ಬರ್ತಡೇ ಮಾಡ್ತಾಳೆ ಆಕೆ. ತಮ್ಮಂದಿರಿಗೆ ದುಡ್ಡು ಕೊಡಿಸ್ತಾಳೆ, ಪ್ರೈಜ್ ಕೊಡ್ತಾಳೆ ಆಕೆ. ಅವಳಿಗೆ ಇನ್ನೂ ಏನೋ ಮಾಡ್ಬೇಕು ಅಂತ ಆಸೆ ಇದೆ. ಅದೆಲ್ಲ ಆಸೆ ಈಡೇರ್ತಾ ಇದೆ ಅಂತೇಳಿ ರ್ಯಾಂಕ್ SLC ಬರ್ತಾಳೆ. ಕೇವಲ ಇನ್ನು 3 ತಿಂಗಳು SLC ಎಕ್ಸಾಮ್ ಇದೆ. ಇದಕ್ಕಿದ್ದಂಗೆ ಆ ವೇಲ್ ನೋಡ್ತಿದ್ದಂಗೆ, ಆ ವೈರ್ ನೋಡ್ತಿದ್ದಂಗೆ ಸಾಯ್ಬೇಕು ಅಂತ ಹೋಗುತ್ತೆ. ಯಾಕೆ? ಮೊನ್ನೆ ಆ ಮಗುವನ್ನ ಪರಿಸ್ಥಿತಿ ನೋಡ್ರಿ, ನನಗೂ ಕೂಡ ಅಳು ಗೊತ್ತಿಲ್ದಂಗೆ ಬರುತ್ತೆ. ಏನಪ್ಪ ಇದು? ಇವತ್ತು ಒಳ್ಳೆಯವರಿಗೆ ಇಂಥ ಪರಿಸ್ಥಿತಿ ಬರುತ್ತಲ್ಲ, ಎಲ್ಲರಿಗೂ ಬರುತ್ತೆ. ಆದರೆ ತಡ್ಕೊಳ್ಳೋ ಅಂಥವ್ರಿಗೆ, ತಡ್ಕೊಳಕ್ಕಾಗ್ದಲೇ ಇದ್ದಂಥವ್ರಿಗೆ ಈಗಾಗ್ತಲ್ಲ. ಆ ಹುಡುಗಿಯನ್ನ ಒನ್ ಟು ಒನ್ ಕೂತ್ಕೊಂಡು ಮಾತನಾಡಿಸ್ತಾ ಹೋಗ್ತೀನಿ. ಒಂದು ಮಗಳಾಗಿ, ಮುದ್ದು ಮಗುವಾಗಿ, ಆತ್ಮೀಯ ಗೆಳತಿಯಾಗಿ ಮಾತನಾಡಿಸ್ತಾ ಹೋಗ್ತೀನಿ. ಅವಳ ಒಳಗಡೆ ಇರ್ತಕ್ಕಂಥ ಹುದುಗಿದ್ದ ವೇದನೆಯನ್ನ ಓಪನ್ ಮಾಡ್ಕೊಳ್ತಾ ಹೋಗ್ತಾಳೆ. ಆ ವೇದನೆ ಕೌಟುಂಬಿಕವಾಗಿ ತೊಂದರೆ ಇತ್ತು, ಆಕೆ ಬದುಕನ್ನು ರೂಪಿಸ್ಕೊಂಡಿದ್ಲು. ಫಿಸಿಕಲಿ ತೊಂದರೆ ಇತ್ತು, ಬದುಕಬೇಕು ಅಂತ ಚಾಲೆಂಜ್ ತಗೊಂಡಿದ್ಲು. ಆರ್ಥಿಕವಾಗಿ ತೊಂದರೆ ಇದ್ರೂ ಕೂಡ ಅವಳಲ್ಲಿ ಕಾಂಪಿಟೇಷನ್ಗಳಲ್ಲಿ ಬಂದಂಥ ದುಡ್ಡನ್ನು ಶೇಖರಣೆ ಮಾಡಿ ತನ್ನ ಜೀವನವನ್ನು ರೂಪಿಸ್ಕೊತಾ ಇದ್ಲು. ಇದರ ನಡುವೆ ನಾನು ಕಾಂಪಿಟೇಷನ್ಗೆ ಹೋಗಲೇಬೇಕು ಅಂತ ಒಂದು ಡ್ಯಾನ್ಸಿಗೆ ಸೇರ್ತಾಳೆ.
ಆ ಡ್ಯಾನ್ಸ್ ಆ ಶಾಲೆಯಲ್ಲಿ ಅವಳು ಲೀಡರ್ ಆಗಿ ಏಷ್ಯಾ ಲೆವೆಲ್ಗೆ ಹೋಗುತ್ತೆ, ಏಷ್ಯಾ ಮಟ್ಟದ ಲೆವೆಲ್ಗೆ ಹೋಗುತ್ತೆ. ಇನ್ನೇನು ಸೆಲೆಕ್ಟ್ ಆಗ್ಬಿಡ್ತಾಳೆ. ಅವಳು ಡ್ಯಾನ್ಸ್ ಹೆಂಗ್ ಮಾಡ್ತಾಳೆ ಅದೆಲ್ಲವೂ ಕೂಡ ಇಡೀ ಸ್ಕೂಲು ಎಲ್ಲ ಪೇರೆಂಟ್ಸ್ ಆದಿಯಾಗಿ ಅವಳಿಗೆ ರ್ಯಾಂಕ್ 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 ಎಲ್ಲ ಅವಳ ಹೆಸರು ಹೇಳ್ತಾರೆ. ಅಂತ ಹುಡುಗಿಗೆ ಇನ್ನೇನು ಫೈನಲ್ ಕಾಂಪಿಟೇಷನ್ಗೆ ಹೋಗ್ಬೇಕು ಅಂತಂದಾಗ ಅವರು ಅಲ್ಲಿನ ಒಬ್ಬ ಆ ಡ್ಯಾನ್ಸ್ ಹೇಳ್ಕೊಡ್ತಕ್ಕಂತಹ ಒಬ್ಬ ಟೀಚರ್ ಪೇರೆಂಟ್ಸ್ ಹೆಸರು ಕೇಳ್ತಾರೆ. ಅಪ್ಪ ಅಮ್ಮನ ಸೈನ್ ಬೇಕು. ಎಸ್, ಅವ್ರು ಹೇಳ್ತಾರೆ ಆ ಹುಡುಗಿ ಅಪ್ಪ ಅಮ್ಮ ಇಲ್ಲ, ಇವರೇ ನಮಗೆ ಅಪ್ಪ ಅಮ್ಮ ಅಂತ, ಇಲ್ಲ ಅವರೇ ಬೇಕು ಅಂತ ಹೇಳಿ ಒಂದಿಷ್ಟು ಒತ್ತಾಯ ಮಾಡ್ತಾರೆ. ಇವಳಿಗೆ ತುಂಬಾ ನೋವಾಗುತ್ತೆ. ತುಂಬಾ ನೋವಾದಾಗ ಇವ್ರನ್ನೇ ಕರ್ಕೊಂಡೋಗಿ ಇಲ್ಲ ಇವರೇ ಅಂತ ಅಂತಿದ್ದಂಗೆ ಏನೋ ಕಾರಣ ಇಟ್ಟು ಇನ್ನೇನ್ ನಾಳೆ ಹೋಗ್ಬೇಕು ಅಂತ ಆ ಸನ್ನಿವೇಶದಲ್ಲಿ ಇದ್ದಕ್ಕಿದ್ದಂಗೆ ಅವ್ರನ್ನ ಕ್ಯಾನ್ಸಲ್ ಮಾಡ್ತಾರೆ. ಸೆಲೆಕ್ಟ್ ಮಾಡೋದೇ ಇಲ್ಲ. ಒಂದು ಸಣ್ಣ ಸಹಿಗೋಸ್ಕರ ಕಲೆಯನ್ನೇ ನುಚ್ಚು ನೂರು ಮಾಡಿಸ್ಬಿಟ್ರಲ್ಲ, ನನ್ನ ಜೀವನವೇ ಬರ್ಬಾರ್ದಾಗೋಯ್ತಲ್ಲ, ನಾನು ಇನ್ಯಾಕೆ ಬದುಕಬೇಕು? ಆ ಕಲೆಯ ಆ ಮನಸ್ಸು ತನಗೆ ತಾನೇ ನುಚ್ಚು ನೂರು ಮಾಡಿಕೊಂಡು ಇದಕ್ಕೆಲ್ಲ ಕಾರಣ ನನ್ನ ವೇಲ್ ಡ್ಯಾನ್ಸ್, ಆ ವೇಲಿ ಕಟ್ಟಿದ ದಾರ ಕಾರಣ ಆಗುತ್ತೆ ಅಂತ. ವೇಲ್ ನೋಡಿದ್ರೆ ಅವಳಿಗೆ ಹೆಂಗ್ ಮಾಡ್ಕೋಬೇಕು, ದಾರ ನೋಡಿದ್ರೆ ಹೆಂಗ್ ಮಾಡ್ಬೇಕು, ಗ್ಲಾಸಲ್ಲಿ ಅವಳ ಮುಖ ನೋಡಿದ್ರೆ ಚಚ್ಕೋಬೇಕು, ಕೋಪ ಬರುತ್ತೆ, ಸಾಯ್ಬೇಕು ಅಂತ ಕನಿಷ್ಠ ಒಂದು 15-20 ಸರಿ ಅಟೆಂಪ್ಟ್ ಮಾಡ್ಕೊಳಕ್ ಹೋಗಿದೆ. ಆ ಮುಗ್ಧ ನೊಂದ ಮನಸ್ಸು ಇದನ್ನೆಲ್ಲ ಕೇಳದಂತ ನಾನು ಒಂದಿಷ್ಟು ಡಾಕ್ಟರ್ ಗಿರೀಶ್ ಅವರಿಂದ ಮೆಡಿಸಿನ್ ಕೊಡಿಸ್ತೀನಿ. ಇಡೀ 3 ದಿನಗಳ ಕಾಲ, ಮೊದಲು 2-3 ದಿನಗಳ ಕಾಲ ಬೆಳಗಿನ ಸಾಯಂಕಾಲದಕ್ಕೆ ಅವಳ ಜೊತೆ ಕೂತ್ಕೊಂಡು ಒಬ್ಬ ಅಪ್ಪ ಆಗಿ, ಆಪ್ತ ಸಮಾಲೋಚಕನಾಗಿ, ನಿನಗೆ ಮುಂದೆ ಫ್ಯೂಚರ್ ಇದೆ ಅಂತ ಹೇಳಿ ಮಾತನಾಡಿಸ್ತಾ ಹೋಗ್ತೀನಿ. ಅವಳ ಸ್ನೇಹಿತರ ಜೊತೆ ಮಾತನಾಡ್ತಾ ಹೋಗ್ತೀನಿ. ಇಲ್ಲಿದ್ದಂತ ಹೆಣ್ಮಕ್ಳ ಜೊತೆ ಜೀವನ ಏನು ಅಂತ ಹೇಳಿ ತಾಲೂಕು ಅಧಿಕಾರಿಗಳಿಂದ ಹಿಡಿದು ಅವಳಿಗೆ ಮನಸ್ಥಿತಿನ ಬದಲಾವಣೆ ಮಾಡ್ತಾ ಹೋಗ್ತೀನಿ. ಒಂದೊಂದೇ ಮಾತು ಕೇಳ್ತಾ ಕೇಳ್ತಾ ಇದ್ದಂಗೆ ಈ ರಾಮಯ್ಯ ಹೇಳಿದಾಗ ಹನುಮಂತ ನಿಂತ್ಕೋತಾನಲ್ಲ, ಆಗ ನಿಂತ್ಕೋತಾಳೆ ಆ ನನ್ನ ಪುಟ್ಟ ಮಗಳು, ಇಲ್ಲ ನಾನು ಬದುಕ್ತೀನಿ ಅಂತ. ಇದನ್ನ ನಾನು ಹೇಳಿದ್ರೆ ತಪ್ಪಾಗುತ್ತೆ. ಅವಳು ವಾಯ್ಸ್ ಇದೆ, ನೈಜತೆಯ ವಾಯ್ಸು, ಆ ವಾಯ್ಸ್ ಕೇಳಿ. ನನ್ನ ಹೆಸರು ವೈಷ್ಣವಿ. ನಾನು ರೀಸೆಂಟಾಗಿ ಡೈನಮೋ ಅಂತ ಹೇಳಿ ಇಂಟರ್ನ್ಯಾಷನಲ್ ಲೆವೆಲ್ದು ಒಂದು ಕಾಂಪಿಟೇಷನ್ಗೆ ಅಟೆಂಡ್ ಮಾಡಿದ್ದೆ ಆನ್ಲೈನು. ಅಲ್ಲಿ ನಾ ಫಸ್ಟಿಗೆ 3 ಆಡಿಷನ್ ಬರುತ್ತೆ. 3 ಆಡಿಷನಲ್ಲಿ ಫಸ್ಟ್ ಒನ್ನು ಸೆಲೆಕ್ಟ್ ಆದ ಹಿಪಾಪ್ ಒನ್ನಲ್ಲಿ. ಅದಾದಮೇಲೆ ಸೆಕೆಂಡ್ ಟಾಸ್ಕ್ ಅವರೇ ಕೊಟ್ಟರು, ಕ್ಲಾಸಿಕಲ್ ಮತ್ತು ಬೇಸ್ ಯಕ್ಷಗಾನ ಅಂತ ಹೇಳಿ. ಅದರೊಳಗೂ ಸೆಲೆಕ್ಟ್ ಆಗಿ ಲಿಸ್ಟ್ನಲ್ಲೂ ಹೆಸರು ಬಂದಿತ್ತು. ಅದಾದಮೇಲೆ ಒಂದು 20 ಡೇಸ್ ನಮಗೆ ಲೀವ್ ಕೊಟ್ಟರು ಪ್ರಾಕ್ಟೀಸ್ ಮಾಡೋಕ್ಕಂತೆ. ಪ್ರಾಕ್ಟೀಸ್ ಮಾಡುವಾಗ ಸ್ಟ್ರೆಂತ್ ಎಲ್ಲ ಕಲಿತ್ಬಿಟ್ಟು 3rd ರೌಂಡು ಸೆಲೆಕ್ಟ್ ಆದೆ. 3rd ರೌಂಡ್ ಸೆಲೆಕ್ಟ್ ಆಗಿ ಡೈರೆಕ್ಟ್ ಇನ್ನೇನು ಸ್ಟೇಜ್ ಮೇಲೆ ಇನ್ನೇನು ಡ್ಯಾನ್ಸ್ನೂ ಮಾಡಿದ್ದೆ. ಮಾಡಿದಾದ್ಮೇಲೆ ಅಲ್ಲಿ ಒಬ್ಬರು ಸಚಿನ್ ಸರ್ ಅಂತ ಇದ್ದರು. ಅವ್ರೇನಂದ್ರು ಅಂದರೆ ಫಸ್ಟಿಗೆ ಬಂದ್ಬಿಟ್ಟು ನನ್ನ ಹತ್ರ ಅಂದರು, ಎಲ್ಲರ ಮುಂದೆ ಅನೌನ್ಸ್ ಮಾಡಿದ್ರು ಸೆಲೆಕ್ಟ್ ಆಗಿದ್ಯಾ ಅಂತ ಹೇಳಿ. ಲಿಸ್ಟ್ನಲ್ಲಿ ಸಹ ಹೆಸರು ಬಂದಿತ್ತು. ಆದರೆ ಆಮೇಲೆ ಏನಾಯ್ತು ಅಂದರೆ ಪೇರೆಂಟ್ಸ್ ಸೈನ್ ಬೇಕು, ಅದು ಸೈನ್ ಬೇಕು, ಇದು ಸೈನ್ ಬೇಕು ಅಂತ ಹೇಳ್ಬಿಟ್ಟು ಅವರು ನಾನು ರಿಜೆಕ್ಟ್ ಮಾಡಿಬಿಟ್ರು. ಮಾಡಿದಾದ್ಮೇಲೆ ನಾನು ಡೈರೆಕ್ಟ್ ಅದು ವೇಲಿಂದ ಡ್ಯಾನ್ಸ್ ಮಾಡಿದ್ದು ನೋಡಿ ವೇಲ್ನೇ ಅಂದರೆ ಲೈಫೇ ಮುಗೀತು ನಂದು ಅಂತ ಹೇಳಿ ಅಂದ್ಕೊಂಡು ಕುಂತಿದ್ದೆ. ವೇಲ್ ನೋಡಿದ್ರೆ ಮತ್ತೆ ದಾರ ನೋಡಿದ್ರೆ ವಯರ್ ನೋಡಿದ್ರೆ ಭಯ ಆಗ್ತಿತ್ತು. ಡೈರೆಕ್ಟ್ ಹೋಗ್ಬೇಕು ಅಂತ ಮಾಡಿಬಿಟ್ಟಿದ್ದೆ. ಆಮೇಲೆ ಇಲ್ಲಿ ಬಂದು ಹುಲಿಕಲ್ ಸರ್ ಕಡೆ ಬಂದ್ಬಿಟ್ಟು ಈಗ ನಾನು ತಿಳ್ಕೊಂಡೆ, ಇನ್ನ ನನ್ನ ಜೀವನ ಇದೆ, ನಾನು ಇನ್ನೂ ಸಾಧಿಸ್ಬೇಕು. ಈಗೆಲ್ಲ ಇದು ಒಂದೇ 4 ಸಲ ರಿಜೆಕ್ಟ್ ಮಾಡಿದ್ರು ಪರವಾಗಿಲ್ಲ, 100 ಸಲ ರಿಜೆಕ್ಟ್ ಮಾಡಿದ್ರು ನಾನು ಪ್ರಯತ್ನ ಮಾಡೇ ಮಾಡ್ತೀನಿ. ಇದಂತೂ ಸರ್ಗಂತೂ ನಾನು ಪ್ರಾಮಿಸ್ ಕೊಡ್ತೀನಿ. ಇನ್ಮೇಲೆ ನಾನು ಖುಷಿಯಾಗಿರ್ತೀನಿ, ಆಮೇಲೆ ನಗ್ನಾಗ್ತಾ ಇರ್ತೀನಿ, ಏನೇ ಬಂದ್ರೂ ಸೇಫ್ ಮಾಡ್ತೀನಿ, ಚಾಲೆಂಜಿಂಗ್ ಆಗಿ. ನೀನು SLC ಪಾಸ್ ಮಾಡು, PUC ನಾವು ಓದಿಸ್ತೀವಿ, ಕೆಲ್ಸಕ್ಕೆ ಸೇರ್ಕೊ. ಈ ಥರದ ನೊಂದ ಹೆಣ್ಣು ಮನಸ್ಸುಗಳಿಗೆ ನೀನು ಸಾಂತ್ವನದ ಕೇಂದ್ರ ಇಟ್ಕೊಂಡು ನೀನೊಬ್ಬರು ದೊಡ್ಡ ಅಧಿಕಾರಿಯಾಗಬೇಕು, ಆಪ್ತ ಸಮಾಲೋಚಕಿ ಆಗಬೇಕು ಅಂತ ಹೇಳಿ ನಾವು ಅವಳನ್ನ ಇಂಪ್ರೆಸ್ ಮಾಡ್ತೀವಿ. ಈಗ ಮಗಳು ನಗ್ನಗ್ತಾ ಹೋಗಿದ್ದಾಳೆ.
ಖುಷಿಯಾಗಿ ಹೋಗಿದ್ದಾಳೆ, ಪ್ರಮಾಣ ಮಾಡಿದ್ದಾಳೆ, ಎಲ್ಲರ ಮುಂದೆ ನಗ್ತಾ ಊಟ ಮಾಡ್ತಾ ಹೋಗಿದ್ದಾಳೆ. ಅವಳು ನನಗೆ ಆಸೆ ಇದೆ, ಅವಳು ಚೇಂಜ್ ಆಗ್ತಾಳೆ, ಈ ಸಮಾಜದ ಆಸ್ತಿ ಆಗ್ತಾಳೆ. ನಾನು ಕೊನೆಯದಾಗಿ ನೊಂದ ಜೀವಿಗಳೇ ಈ ಜಗತ್ತಿನಲ್ಲಿ ಎಲ್ಲ ನೋವುಗಳನ್ನು ತಿಂದಂಥ ಜೀವಿಗಳು ಮನಸ್ಸುಗಳು ಅವರೇ ಪುಟಿದು ಹೇಳ್ತಾರೆ ಈ ಸಮಾಜದ ಆಸ್ತಿ ಆಗ್ತಾರೆ. ಎಲ್ಲ ಸೌಲಭ್ಯಗಳು ಇರುವಂತಹ ಯಾವುದೇ ಜೀವಿ ಈ ರೀತಿ ಚಾಲೆಂಜಿಂಗ್ ಮಾಡಲ್ಲ. ಮುಂದಿನ ನಮ್ಮ ಆಸ್ತಿ ಆ ಹೆಣ್ಣು. ಸಾವೇ ಅಂತಿಮ ಅಲ್ಲ, ಬದುಕುವ ಛಲವನ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿದೆ. ಪ್ರೀತಿಯೂ ಇರಲಿ, ಕರ್ತವ್ಯನೂ ಇರಲಿ. ಇದರ ಜೊತೆಗೆ ಈ ಸಮಾಜದೊಳಗಡೆ ಇರ್ತಕ್ಕಂಥ ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಅಷ್ಟು ಕಷ್ಟ ಬಿದ್ದು ಅಷ್ಟು ಕಲೆಯಲ್ಲಿ ಮುಂದುವರೆದಂತಹ ಆ ಮನಸ್ಸುಗಳನ್ನ ಅರ್ಥ ಮಾಡಿಕೊಳ್ಳುವಂತಹ ಮನಸ್ಥಿತಿಯು ನಮ್ಮಲ್ಲಿರ್ಬೇಕಾಗತ್ತೆ. ಇಲ್ದಿದ್ರೆ ನಾವು ಇಂಥ ಕಲೆ ಮತ್ತು ಜೀವನವನ್ನ ಹಾಳು ಮಾಡ್ಕೋಬೇಕಾಗಿದೆ. ಯಾರೋ ಅರಿದಲ್ಲೇ ಮಾಡ್ದಂತ ಗೊತ್ತಿಲ್ಲದಲ್ಲೇ ಮಾಡ್ದಂತ ತಪ್ಪಿಗೆ ನಮ್ಮ ಜೀವನವನ್ನ ಯಾಕೆ ಹಾಳು ಮಾಡ್ಕೋಬೇಕು, ಅದೊಂದು ಚಾಲೆಂಜಿಂಗ್ ತಗೋಬೇಕು ಅಂತ ಹೇಳಿ ಆ ಮಗುಗೆ ಹೇಳಿ ಕಳಿಸಿದೀವಿ. ಈಗ ಅವಳು ಚಾಲೆಂಜಿಂಗ್ ತಗೊಂಡಿದ್ದಾಳೆ. ಆದ್ರೂ ಕೂಡ ಈ ಸಮಾಜದ ಮನಸ್ಸುಗಳು ಆ ಕಲೆಯನ್ನ ಅಥವಾ ಜೀವನವನ್ನು ಚಿವುಟ ಹಾಕ್ದಲೆ ಅವರ ಮನಸ್ಸಿನಲ್ಲಿ ಏನಿದೆ, ಸುಪ್ತ ಶಕ್ತಿ ಏನಿದೆ, ಯಾಕೆ ಹಿಂಗಾಗತ್ತೆ ಅಂತ ಅರ್ಥ ಮಾಡಿಕೊಳ್ಳುವಂತಹ ಮನಸ್ಸುಗಳು ನಮ್ಮ ಮನಸ್ಥಿತಿ ಬಂದಾಗ ಈ ಸ್ಥಿತಿಯಿಂದ ದೂರ ಆಗ್ತೀವಿ. ಬನ್ನಿ ಬದುಕಿಸೋಣ, ಬದುಕಕ್ಕೆ ಬಿಡೋಣ.